ಯಾವುದೇ ಕೆಮಿಕಲ್ಗಳು ಇಲ್ಲದೇ ನಾವು ನ್ಯಾಚುರಲಾಗಿ ಬಿಳಿ ಕೂದಲ ಸಮಸ್ಯೆಗೆ ಕಲರ್ ಮಾಡಿಕೊಳ್ಳುವಂಥ ಇವತ್ತಿನ ಹೇರ್ ಪ್ಯಾಕ್ ಅನ್ಬೋದು ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ ವೀಕ್ಷಕರೇ, ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ನ್ಯಾಚುರಲಾಗಿ ಕಲರ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕೂಡ ನೋಡಿಕೊಂಡು ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ, ಮಾಡುವಂಥದ್ದು ಕೂಡ ನೋಡೋಣ. ಇವಾಗ ಸ್ನೇಹಿತರೆ, ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ದಾಸವಾಳದ ಎಲೆ ತಗೊಂಡಿರುವಂಥದ್ದು. ದಾಸವಾಳದಲ್ಲಿರುವ ಗಿಡದ ಎಲೆ ಚೆನ್ನಾಗಿ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಹೂವು ಕೂಡ ತಂದಿದ್ದೀನಿ. ನಿಮ್ಮ ಹತ್ರ ಹೂವು ಜಾಸ್ತಿನೇ ಸಿಕ್ಕರೆ ಅದು ಕೂಡ ಖಂಡಿತವಾಗಿ ಸೇರಿಸ್ಕೊಳ್ಳಿ. ನನ್ನ ಹತ್ರ ಸಿಕ್ಕಿರುವಂಥದ್ದು ಹೂವು ಒಂದೇ ಒಂದು, ಅದು ಫ್ರೆಶ್ ಆಗಿ, ಅದು ಕೂಡ ನಾನು ಅದಕ್ಕೆ ಸೇರಿಸ್ತಿದ್ದೀನಿ. ಹಾಗಾಗಿ ನೋಡಿ, ನಾನು ಇವಾಗ ದಾಸವಾಳದ ಎಲೆ, ಹೂವು ಎಲ್ಲನೂ ಕೂಡ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಫಸ್ಟಿಗೆ ತೊಳ್ಕೊಂಡೇ ಹಾಕಬೇಕು, ಹಾಗಾಗಿ ನಾನು ತೊಳ್ಕೊಂಡೇ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡೋದಕ್ಕೆ ನೀರು ಕೂಡ ಬೆರೆಸ್ಕೋಬೇಕು. ನಾನು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಪೇಸ್ಟ್ ರೆಡಿಯಾಗಿರುವಂಥದ್ದು. ಈ ಪೇಸ್ಟ್ ಏನು ಮಾಡಬೇಕಂದ್ರೆ, ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮುಚ್ಚಳಿಕೆ ಸ್ವಲ್ಪ ಅಂಟ್ಕೊಂಡು ಅದು ಸ್ವಲ್ಪ ನೀರು ಹಾಕಿ ನಾನು ತೊಳ್ಕೊಂಡು ಇಟ್ಕೊಂಡೆ ಅದರಲ್ಲಿ. ಆಮೇಲೆ ಒಂದು ಕಬ್ಬಿಣದ ಕಡಾಯಿ ತೊಗೋಬೇಕಾಗುತ್ತೆ. ನಮಗೆ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಸಿಗಬೇಕು, ಕಪ್ಪು ಕಲರ್ ಆಗಬೇಕಂದ್ರೆ ಕಬ್ಬಿಣದ ಬಾಣಲಿ ತುಂಬಾ ಅವಶ್ಯಕತೆ ಬೇಕು. ಹಾಗಾಗಿ ಕಬ್ಬಿಣದ ಕಡಾಯಿ ತೊಗೋಬೇಕು. ಇವಾಗ ಗ್ರೈಂಡ್ ಮಾಡಿರುವಂಥದ್ದು ಈ ಪೇಸ್ಟ್ ಎಲ್ಲ ಕೂಡ ಇದು ಮಿಕ್ಸಿಯಲ್ಲಿ ಮಾಡಿರುವಂಥದ್ದು ಅದು ಕಬ್ಬಿಣದ ಬಾಣಲಿಯಲ್ಲಿ ಹಾಕಿಬಿಡಿ. ಸ್ವಲ್ಪ ನೀರು ಕೂಡ ಹಾಕ್ಬೋದು. ನೋಡಿಕೊಂಡು ನಿಮಗೆ ಮೆಹಂದಿ ಎಷ್ಟು ಕಲಸ್ಕೋಬೇಕಂತ ಅಂದ್ಕೊಳ್ತೀರೋ ಅಷ್ಟು ಕಡಿಮೆ ಜಾಸ್ತಿ ನೀರು ಹಾಕ್ಬೋದು. ಆಮೇಲೆ ಸ್ನೇಹಿತರೆ, ಬೀಟ್ರೂಟ್ ನಿಮ್ಮ ಹತ್ರ ಫ್ರೆಶ್ ಆಗಿದ್ದರೆ ತೊಗೊಳ್ಳಿ. ಇಲ್ಲಾಂದರೆ ಈ ಥರ ನೀವು ಕೂಡ ಕಟ್ ಮಾಡಿಕೊಂಡು ಬಿಸಿಲಿಗೆ ಒಣಗಿಸ್ಕೊಂಡು ತೊಗೊಂಡ್ವಿ ಅಂದರೆ ಯಾವಾಗ ಬೇಕು ಆವಾಗ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನು. ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥ ಬೀಟ್ರೂಟ್ ಇದ್ದರೆ ಖಂಡಿತವಾಗಿ ತೊಗೊಳ್ಳಿ. ನಾನು ಇದೇ ಬೀಟ್ರೂಟ್ ಒಣಗಿಸ್ಕೊಂಡು ತೊಗೊಳ್ತೀನಿ, ಬೇಕಾದಾಗ ನನಗೆ ಯೂಸ್ ಆಗುತ್ತೆ ಅಂತ. ಇವಾಗ ನೋಡಿ, ಅದಕ್ಕೆ ಸ್ವಲ್ಪ ಒಂದು ಹಿಡಿ ಮುಟ್ಟಿಯಷ್ಟು ಬೀಟ್ರೂಟ್ ಕೂಡ ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೋಬೇಕು. ನೋಡಿ ಎಷ್ಟು ನ್ಯಾಚುರಲಾಗಿ ಮಾಡ್ಕೊಳ್ಳುವಂಥ ಕಲರು ನಮಗಾಗಿ ತುಂಬಾ ಒಳ್ಳೆಯದು. ಯಾಕಂದರೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ. ಹಾಗೆ ಮಕ್ಕಳಿಗೂ ಕೂಡ ನಾವು ಯೂಸ್ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಆಗ್ತಾನೇ ಇರುವಂಥದ್ದು. ಹಾಗಾಗಿ ಮಕ್ಕಳಲ್ಲಿ, ನಾವು ಅಲ್ಲಿ, ಏಜ್ ಆದವರಲ್ಲಿ ಎಲ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿರುವಂಥದ್ದು. ಅವುಗಳನ್ನು ನಾವು ತಡೆಗಟ್ಟಬೇಕಂದ್ರೆ ಈ ಥರ ನ್ಯಾಚುರಲ್ ಆಗಿರುವಂಥದ್ದು ಯೂಸ್ ಮಾಡ್ತಾ ಇರಬೇಕು. ನಾನು ಅದಕ್ಕೆ ಇನ್ನೂ ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಹಾಗೇ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಒಂಥರ ಜೆಲ್ ರೀತಿ ರೆಡಿ ಆಗುತ್ತೆ. ಜೆಲ್ ರೀತಿ ರೆಡಿ ಆಗೋವರೆಗೂ ಕೂಡ ಕುದಿಸ್ತಾನೇ ಇರಬೇಕು. ಈ ಥರ ರೆಡಿ ಮಾಡಿಕೊಂಡು ನಾವು ಹೇರ್ ಪ್ಯಾಕ್ ಕಲಿಸ್ಕೊಂಡ್ವಿ ಅಂದರೆ ನಮ್ಮ ಕೂದಲು ತುಂಬಾ ಸಾಫ್ಟಾಗಿ, ಸಿಲ್ಕಿಯಾಗಿ, ಹಾಗೆ ಬಿಳಿ ಕೂದಲಿಗೂ ಕೂಡ ತುಂಬಾ ಉಪಯೋಗವಾಗಿ ಕಲರ್ ಕೊಡುವಂಥದ್ದು. ಹಾಗಾಗಿ ಯೂಸ್ ಮಾಡ್ತಾ ಇರ್ಬೋದು. ನೋಡಿ, ಎಷ್ಟೊತ್ತು ಕುದಿಸ್ತೀವಿ ಆವಾಗ ಏನಾಗುತ್ತೆ ಅಂದರೆ ಕಲರ್ ತುಂಬಾ ಚೆನ್ನಾಗಿ ಬರುವಂಥದ್ದು. ಬೀಟ್ರೂಟ್ ಹಾಕಿದ್ದೀವಲ್ವ, ಅದಕ್ಕಾಗಿ ಕಲರ್ ತುಂಬಾ ಚೆನ್ನಾಗಿ ಬಂದಿರುವಂಥದ್ದು. ಈ ಥರ ಶೈನಿಯಾಗಿ ಕೂಡ ನಮ್ಮ ಕೂದಲಿಗೆ ಕಲರ್ ಮಾಡ್ಕೋಬೋದು. ನೋಡಿ, ನಾನು ಇನ್ನೂ ಕೂಡ ಕುದಿಸ್ತಾನೇ ಇದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ತಗೊಳ್ಳಿ. ಎಷ್ಟೊತ್ತು ಕುದಿಸ್ತೀವಿ ಅಷ್ಟೊತ್ತು ತನಕ ಚೆನ್ನಾಗಿ ಕಲರ್ ಬಿಡುವಂಥದ್ದು. ಇವಾಗ ಕುದಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಆಮೇಲೆ ಒಂದು ಬಟ್ಲು ತೊಗೊಂಡು ನಾನು ಸೋದಿಸೋದು ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ಎಲ್ಲನೂ ಕೂಡ ಸೋದಿಸ್ಕೊಂಡು ತೊಗೊಳ್ತೀನಿ. ಇದರಲ್ಲಿ ನಾನು ದಾಸವಾಳದ ಎಲೆ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ನಮಗೆ ಈ ಥರ ಜೆಲ್ ರೀತಿ ಸಿಕ್ಕಿರುವಂಥದ್ದು. ಹಾಗೆ ಬೀಟ್ರೂಟ್ ಕೂಡ ಹಾಕಿದ್ದೀವಿ, ಹೂವು ಹಾಕಿದ್ದೀವಿ. ಅದರಿಂದ ನಮಗೆ ಒಂಥರ ಜೆಲ್ ರೀತಿ ನೀರು ಸಿಗುತ್ತೆ. ನೋಡಿ, ನೀರು ತುಂಬಾ ಚೆನ್ನಾಗಿ ಸೋದಿಸ್ಕೊಂಡು ತೊಗೊಂಡ್ಬಿಡಿ. ನಮಗೆ ಕೂದಲೇ ಬೆಳೀತಾ ಇಲ್ಲ, ನಮ್ಮ ಕೂದಲು ತುಂಬಾ ಉದುರ್ತಾ ಇದೆ, ನಮಗೆ ಬಿಳಿ ಕೂದಲ ಸಮಸ್ಯೆ ಜಾಸ್ತಿನೇ ಆಗ್ತಾಯಿದೆ ಅಂದಾಗ ನಾವು ಈ ಥರ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕು ಯೂಸ್ ಮಾಡ್ತಾ ಹೋದರೆ ಅದಕ್ಕೇನಾಗುತ್ತೆ ಅಂದರೆ ನಮಗೆ ಕೂದಲು ಉದುರುವಂಥ ಸಮಸ್ಯೆ ಅಲ್ಲಿ, ಕೂದಲು ಬಿಳಿಯಾಗುವಂಥ ಸಮಸ್ಯೆಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು. ನಮಗೆ ಬಿಳಿ ಕೂದಲ ಸಮಸ್ಯೆ ಬರುವುದು ಯಾವುದರಿಂದ ಅಂದರೆ ನಾವು ಕೆಮಿಕಲ್ ಇರುವಂಥ ಎಲ್ಲ ಕೂಡ ಶ್ಯಾಂಪುಗಳಲ್ಲಿ, ಕಲರ್ಗಳಲ್ಲಿ ಯೂಸ್ ಮಾಡೋದ್ರಿಂದ ನನಗೆ ಜಾಸ್ತಿನೇ ಬಿಳಿ ಕೂದಲ ಸಮಸ್ಯೆ ಬರ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ನ್ಯಾಚುರಲ್ ಆಗಿರುವಂಥದ್ದು ಯಾವುದೆಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ ಅದನ್ನು ತಡೆಗಟ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡ್ಬೋದು. ನಾನಿವಾಗ ಎಲ್ಲನೂ ಕೂಡ ಸೋದಿಸ್ಕೊಂಡು ತೊಗೊಂಡಿರೋಂಥದ್ದು ಏನು ಮಾಡ್ತೀನಿ ಅಂದರೆ ಒಂದು ಕಬ್ಬಿಣದ ಕಡಾಯಿ ಅದೇ ಅಲ್ವಾ, ಅದರಲ್ಲೇ ಹಾಕ್ತೀನಿ. ಯಾಕಂದರೆ ನಾವು ಮೆಹಂದಿ ಕಬ್ಬಿಣದ ಕಡೆಯಲ್ಲೇ ಮಾಡಬೇಕಾಗತ್ತೆ. ಆವಾಗಲೇ ನಮಗೆ ಮೆಹಂದಿ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು. ಇವಾಗ ನಾನು ನೀರು ಹಾಕಿದ್ದೀನಿ, ಚೆನ್ನಾಗಿ ಕುದಿಸಿರುವಂಥ ನೀರು ಸೋದಿಸ್ಕೊಂಡು ತೊಗೊಂಡು ಹಾಕಬೇಕು. ಆಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಅದರಲ್ಲಿ ನನಗೆ
ನೂಪುರ್ ಮೆಹಂದಿ ಹಾಕ್ತಾ ಇದ್ದೀನಿ. ನೂಪುರ್ ಮೆಹಂದಿ ನ್ಯಾಚುರಲಾಗಿ ರಿಸಲ್ಟ್ ಕೊಡುವಂಥದ್ದು, ಅದು ಕೂಡ ತುಂಬಾ ಒಳ್ಳೆಯದು. ಇದೇ ಮೆಹಂದಿ ನೀವು ಜಾಸ್ತಿ ಯೂಸ್ ಮಾಡ್ತಾ ಹೋದರೆ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. 10 ರುಪೀಸ್ ಪ್ಯಾಕೆಟ್ಸ್ ಕೂಡ ಸಿಗುತ್ತೆ, ನಿಮಗೆ ದೊಡ್ಡ ಪ್ಯಾಕೆಟ್ ಕೂಡ ಸಿಗುತ್ತೆ. ಬೇಕಾದರೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇವಾಗ ನೂಪುರ್ ಮೆಹಂದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಹಾಗೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ತಾ ಬಂದಾಗ ಇದು ಏನಾಗುತ್ತೆ ಅಂದರೆ ಮೆಹಂದಿ ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಬರುತ್ತೆ ನೋಡಿ. ಇವಾಗ ಫಸ್ಟಿಗೆ ಕೆಂಪು ಕಲರ್ ರೆಡಿ ಆಗ್ತಾ ಇರುವಂಥದ್ದು ಮೆಹಂದಿ. ನಿಮಗೆ ಕೂದಲು ಸ್ವಲ್ಪ ಕೆಂಪು ಶೈನಿಂಗ್ ಆಗಿ ಬೇಕಾದರೆ ನೀವು ಇಲ್ಲಿಗೆ ಸ್ಟವ್ ಆಫ್ ಮಾಡ್ಬೋದು. ಇಲ್ಲ ನನಗೆ ಕರಿ ಕೂದಲು ಬೇಕಾದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಸ್ತಾ ಹೋಗಿ 1-2 ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿ ಒಂದು ತಟ್ಟೆ ಮುಚ್ಚಿಡಬೇಕು. ಹಾಗೆ ಒಂದು 4 ಗಂಟೆಗಳ ಕಾಲ ಬಿಟ್ಟ ಮೇಲೆ ನೋಡಿ ಯಾವ ಥರವಾಗಿ ಮೆಹಂದಿ ರೆಡಿಯಾಗಿರುವಂಥದ್ದು ನೋಡಿ. ಈ ಥರವಾಗಿ ಕೂಡ ನಾವು ನ್ಯಾಚುರಲಾಗಿ ಮೆಹಂದಿ ಕಲಿಸ್ಕೊಂಡು ನೀವು ಕೂಡ ತಲೆಗೆ ಹಚ್ಕೊಂಡು ನೋಡಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಸ್ನೇಹಿತರೆ. ನೋಡಿ ಸೈಡಿಗೆಲ್ಲ ಎಷ್ಟು ಚೆನ್ನಾಗಿ ಕಪ್ಪಗಾಗಿರುವಂಥದ್ದು. ಅದೇ ಕೂದಲಿಗೆ ಹಚ್ಚಿದ್ವಿ ಅಂದರೆ ತುಂಬಾ ಚೆನ್ನಾಗಿ ನ್ಯಾಚುರಲಾಗಿ ಕಲರ್ ಮಾಡ್ಕೋಬೋದು. ಹಾಗೆ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಇದರಲ್ಲಿ ಏನು ಹಾಕದೇನೆ ಮಾಡಿರುವಂಥದ್ದು ನ್ಯಾಚುರಲಾಗಿ ಮೆಹಂದಿ ನೋಡಿ. ಈ ಥರ ಮೆಹಂದಿ ನೀವು ವಾರದಲ್ಲಿ 2 ಸರ್ತಿ 3 ಸರ್ತಿ ನೀವು ಎಷ್ಟು ಸರ್ತಿ ಕೂಡ ಯೂಸ್ ಮಾಡಿದ್ರೆ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಆಗಲ್ಲ. ಹಾಗೆ ಸಣ್ಣವರಿಗಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಕೂಡ ಯೂಸ್ ಮಾಡ್ಕೋಬೋದು. ತಲೆಗೆ ಹಚ್ಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಬೇಕು. ಇದೇ ರೀತಿ ಕಂಟಿನ್ಯೂ ಆಗಿ ನೀವು 1 ತಿಂಗಳಲ್ಲಿ ಎಷ್ಟು ಸರ್ತಿ ಮೆಹಂದಿ ಹಚ್ತಾ ಹೋಗ್ತಾರಲ್ಲ ಆವಾಗ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು ವೀಕ್ಷಕರೇ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಹಾಗೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿರೋರು ಕೂಡ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟರು ಅವರು ಕೂಡ ನಿಮಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಮುಂದೆ ಬರೋ ವಿಡಿಯೋ ಕೂಡ ನಿಮಗಾಗಿ ತುಂಬಾ ಯೂಸ್ಫುಲ್ ಆಗಿ ತರ್ತಾ ಹೋಗ್ತೀನಿ, ನೀವು ಕೂಡ ಯೂಸ್ ಮಾಡ್ತಾ ಇರ್ಬೋದು ಅಂತ ಹೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋಗಾಗಿ ಧನ್ಯವಾದಗಳು ಸ್ನೇಹಿತರೆ. ಬಾಯ್ ಬಾಯ್.